ಏನು ಮಾಡ್ತಿದ್ದೀರಾ ಮೇಡಮ್? ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿನಾ? ಅಷ್ಟೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಸಂಜೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಈಗ ನಮ್ಮ ಮನೆಯವ್ರು ಬಂದರು ಡ್ಯೂಟಿ ಮುಗಿಸ್ಕೊಂಡು. ಅವ್ರು ವಿಡಿಯೋ ಮಾಡ್ಕೊಡ್ತೀನಿ ಅಂದರು, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆಗೆ ಇವತ್ತು ಸಂಡೇ ಅಲ್ವಾ ಗೈಸ್, ಏನು ಮಾಡೋಕ್ಕಾಗಿಲ್ಲ. ಸೊ ಅದಕ್ಕಾಗಿ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ. ನೀವು ಸಂಡೇ ಸ್ಪೆಷಲ್ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಗೈಸ್. ರೀ, ಏನು ತಿಂತೀರಾ? ಪೂರಿ ಬೇಕಾ ಚಪಾತಿ ಬೇಕಾ? ಚಪಾತಿ. ಏಕೆ ಪೂರಿ ಬೇಡವಾ? ಪೂರಿ ಬೇಡ. ನಮ್ಮ ಯಜಮಾನ್ರದ್ದೆಲ್ಲ ಒನ್ ವರ್ಡ್ ಆನ್ಸರ್ ಗೈಸ್, ತುಂಬ ಮಾತಾಡಲ್ಲ. ಅವ್ರದ್ದು ಮಾತು ಒಂದೊಂದು ಮುತ್ತು ಉದ್ರೋಗ್ಬಿಡ್ತದೆ ಗೈಸ್. ಅವ್ರು ಮಾತಾಡಿದ್ರೆ ಅದಕ್ಕೆ ಅವ್ರು ಮಾತಾಡಲ್ಲ ಅದೇನ್ರಿ? ಹಾಗೇನಿಲ್ಲ ಗೈಸ್, ಮಾತಾಡ್ತಾರೆ. ಬಟ್ ಮಾತಾಡೋಕ್ಕೆ ಟೈಮ್ ಬೇಕು ಅವ್ರಿಗೆ. ಮಾತಾಡೋ ಅಂತಹ ಸಿಚುವೇಶನ್ ಬಂದರೆ ಅವರು ಖಂಡಿತ ವಿಡಿಯೋದಲ್ಲಿ ಮಾತಾಡ್ತಾರೆ. ಸೈಲೆಂಟ್ ಏನಲ್ಲ, ಅವರೇನು ತುಂಬಾ ಮಾತಾಡ್ತಾರೆ. ಬಟ್ ನಾನೇ ಮಾತಾಡ್ತಾ ಇರ್ತೀನಲ್ವ ಜಾಸ್ತಿ, ಹಾಗಾಗಿ ಅವ್ರು ಮಾತಾಡಲ್ಲ. ಈ ವಿಡಿಯೋ ಅಂದರೆ ಡೈಲಿ ಮಾಡ್ತಿದ್ನಲ್ಲ, ಆ ಥರ ಕಂಟೆಂಟ್ ಏನಿರಲ್ಲ. ಇವತ್ತು ನಾರ್ಮಲ್ ವಿಡಿಯೋ. ನಾನು ಈವ್ನಿಂಗ್ ಟೈಮ್ ಏನೆಲ್ಲ ಮಾಡ್ತೀನಿ, ಈವ್ನಿಂಗ್ ರೋಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆವಾಗಲೇ ಹೇಳಿದ್ನಲ್ಲ, ಸಂಡೇ ಯಾರೆಲ್ಲ ಏನೇನು ಸ್ಪೆಷಲ್ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಬನ್ನಿ, ನಾನು ಮೊಟ್ಟೆ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ಹೇಳಿ ಇವತ್ತು ನಿಮಗೆ ತೋರಿಸ್ತೀನಿ. ಏನಾರ ಬರೀ ಗ್ರೀನ್ ಲೀವ್ಸ್, ಗ್ರೀನಾಗಿರೋ ತರಕಾರಿ ತಿನ್ಬೇಕಂತೆ, ಗೊತ್ತಾ? ಹೆಲ್ದಿ ಫುಡ್ ಅಂತೆ ಅದು. ಗ್ರೀನ್ ವೆಜಿಟೇಬಲ್ಸ್ ಎಲ್ಲ. ಫ್ರೆಂಡ್ಸ್ ನೋಡಿ, ಮನೇಲಿ ಲಟ್ಟಣಿಗೆ ಇದೆ ಚಪಾತಿ ಮಾಡೋಕ್ಕೆ ಅಂತಲೇ ತಂದು ಇಟ್ಟಿದ್ದೀನಿ. ಆದರೆ ಈ ಬಂಡೆನೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಲಟ್ಟಣಿಗೆ ಅಂದರೆ ಇದು, ಲಟ್ಟಣಿಗೆ ಅಂದ್ರೆ ಮಣೆ ಇದೆ, ಚಪಾತಿ ಮಾಡೋ ಮಣೆ ಇದೆ ಫ್ರೆಂಡ್ಸ್. ಆದ್ರೆ ಇದು ಟೈಲ್ಸನ್ನೇ ತೊಳೆದ್ಬಿಟ್ಟು ಅದ್ರ ಮೇಲೆನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ ಇವಾಗ. ಏನ್ ಗೊತ್ತಾ, ಕೆಳಗೆ ಉಜ್ಜಿ ಆಮೇಲೆ ಎದ್ದು ಆಮೇಲೆ ಮೇಲ್ಗಡೆ ಬೇಯಿಸೋದ್ಕಿಂತ ಇಲ್ಲೇ ಉಜ್ಕೊಂಡು ಇಲ್ಲೇ ಬೇಯಿಸ್ಕೊಳ್ಳೋದು ಬೆಟರ್ ಅಲ್ವಾ? ಅದಕ್ಕೆ ಇದನ್ನ ತೊಳ್ಕೊಂಡ್ಬಿಟ್ಟು ಇಲ್ಲೇ ಉಜ್ಜುತ್ತೀನಿ. ಈಗ ಎಗ್ ಬುರ್ಜಿ ಮಾಡೋದನ್ನ ತೋರಿಸ್ತೀನಿ, ಬನ್ನಿ. ಸ್ಟವ್ ಹಚ್ಕೊಂಡು ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ನೆಗಡಿ ಆಗಿದೆ ಗೈಸ್, ಯಾಕೋ ಇಬ್ಬರೇ ಇರೋದು, ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿ, ಹುಡುಗಿ ಯಾರೇ ಹೇಳುತ್ತಲ್ಲ, ಈರುಳ್ಳಿಯನ್ನು ಹಾಕ್ಬಿಟ್ಟು ಟೊಮೊಟೊಯನ್ನು ಹಚ್ಬಿಟ್ಟು. ನೋಡಿಲ್ಲ ನೀನು? ನೋಡಿದ್ದೀನಿ. ಕಂಟೆಂಟ್ ಕ್ರಿಯೇಟರ್, ಮಿನಿ ಲಾಗರ್. ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ವಿಡಿಯೋಸ್. ಅವ್ರ ಥರ ಮಾಡಕ್ ಬರಲ್ಲ ನನಗೆ ಗೈಸ್. ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಅಲ್ಲ ಕಣೆ, ಸಾರಿ ಗೈಸ್, ನಾನು ಅವ್ರ ಕಂಟೆಂಟ್ ಕ್ರಿಯೇಟರ್ಸ್ ಹತ್ರ ಹೋಗ್ಬಿಟ್ಟಿದ್ದೆ. ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟವಳೆ, ಟೊಮೊಟೊ ಅಂತ ಹೇಳ್ತಾವಳೆ. ಇಲ್ಲ ಈರುಳ್ಳಿ ಗೈಸ್, ಮಿಸ್ಟೇಕ್ ನಂದೆ. ಸ್ವಲ್ಪ ಒಂದೆರಡು ಹಸಿಮೆಣಸಿನಕಾಯಿ. ಈರುಳ್ಳಿಗೆ ಇನ್ನೊಂದು ಹೆಸರಿದೆ ಗೊತ್ತಾ ನಿನ್ಗೆ? ಏನ್ ಹೆಸರು? ತರಕಾರಿಲಿ ಈರುಳ್ಳಿಗೆ ಒಂದು ಸ್ಪೆಷಲ್ ಆಗಿದೆ, ಹೇಳೋದೇನು ಅಂತ ಕೇಳೋಣ. ಏನ್ ಹೆಸರು? ಕಣ್ಣೀರ್ ಬರೋದಾ? ಕಣ್ಣೀರ್ ಬರೋ ಗೆಡ್ಡೆ ಅಲ್ಲ, ತರಕಾರಿಗಳಿಗೆ ರಾಜ ಈರುಳ್ಳಿ, ಗೊತ್ತಾ? ಅದಕ್ಕೆ ಇನ್ನೊಂದು ಹೆಸರೇನಲ್ಲ. ತರಕಾರಿಲಿ ಯಾರು ಮೈನ್ ಕ್ಯಾರೆಕ್ಟರ್ ತರಕಾರಿಲ್ಲ ಯಾರು ಅಂತಂದ್ರೆ ಅವಾಗ ಈರುಳ್ಳಿ ಅಂತ ಹೇಳ್ಬೋದು. ಅದಕ್ಕೆ ಬೇರೆ ಹೆಸರು ಅಂದ್ರೆ ಹೋಗ್ಲಿ ಆಯ್ತು. ಟೊಮೊಟೊ ಏನು ತರಕಾರಿಲಿ? ಟೊಮೊಟೊನೆ ಅಲ್ಲ, ಟೊಮೊಟೊಗೆ ಒಂದು ಇದು ಕೊಟ್ಟಿದ್ದಾರೆ, ರಾಣಿ. ತರಕಾರಿಗಳ ರಾಣಿ ಟೊಮೊಟೊ. ಹೌದೇನು? ತರಕಾರಿಗಳ ರಾಜ ಈರುಳ್ಳಿ. ಹೋಗ್ಲಿ, ಟೊಮೊಟೊನ ಕನ್ನಡದಲ್ಲಿ ಏನಂತಾರಪ್ಪ? ಟೊಮೊಟೊನ ಕನ್ನಡದಲ್ಲ, ಅಷ್ಟೊಂದು ಆಳವಾಗಿ ಹೋಗಿಲ್ಲ. ನನಗೂ ಗೊತ್ತಿಲ್ಲ. ಗೊತ್ತಿಲ್ದಿರೋದೆಲ್ಲ ಕೇಳಬಾರ್ದು. ಬಟ್ ಬೇರೆ ಹೆಸರು ಇದೆ, ಟೊಮೊಟೊನ ಕನ್ನಡದಲ್ಲಿ ಏನಂತಾರೆ ಅಂತ ಇದೆ ಗೈಸ್. ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಟೊಮೊಟೊ ಹಾಕ್ತಾ ಇದ್ದಾರೆ.
ನೋಡಿ ಅವಾಗಲೇ ಟೊಮೊಟೊ ಅಂತ ಹೇಳಿದ್ರಲ್ಲ, ನೋಡಿ ಇವಾಗ ಟೊಮೊಟೊ ಹಾಕ್ತಾ ಇದ್ದಾರೆ. ಗೈಸ್ ಇದಕ್ಕೆ ಟೊಮೊಟೊ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಒಂದು ಟೊಮೆಟೊ ಹಾಕ್ತೀನಿ. ಒಂದು ಟೊಮೆಟೊ ಹಾಕ್ಲೇಬೇಕು ಗಾಯ್ಸ್, ಯಾಕೆ ಗೊತ್ತಾ, ಟೇಸ್ಟ್. ಒಬ್ಬೊಬ್ರು ಹಾಕಲ್ಲ ಎಗ್ ಬುರ್ಜಿ ಟೊಮೆಟೊ. ಬಟ್ ಚೆನ್ನಾಗಿರುತ್ತೆ ಟೊಮೆಟೊ, ಬಟ್ ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ, ಹಾಕಿದ್ರೂ ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಆಗೋದ್ರೆ ಸಿಗೋದಿಲ್ಲ ಅದೇನು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಹಾಕ್ತೀವಿ. ಒಂದು ಹಾಡು ಹೇಳ್ರಿ. ನಾವು ಆಡಿದ್ರೆ ಪ್ರಾಣಿಗಳೆಲ್ಲ ಓಡೋಯ್ತವೆ. ಇಲ್ಲ ಒಂದು ಹೇಳಿ, ನೀನು ಚೆನ್ನಾಗಿ ಹಾಡು ಹೇಳ್ತೀಯ ಅಂತ ಗೊತ್ತು. ಹೇಳ ಹಂಗೆ ಒಂದು ಹೇಳು, ಕೇಳಿಸ್ಕೊಂಡು ಹೆದರ್ಕೋಬಾರ್ದು. ಇಲ್ಲ ಹೇಳು. ನಾನು ಯಾರಿಗೂ ಕಾಣದಂತಿ ಪಾಪ ಅವ್ರನ್ನ ಎಷ್ಟು ಅಂತ ಟ್ರೋಲ್ ಮಾಡ್ತೀರಾ. ನನಗೆ ಅದೊಂದೇ ಹಾಡೇ ಬರೋದು. ಓ ಹೇಳ ಏನ್ ಬೇಡ, ಚೆನ್ನಾಗಿರೋದೇ. ನೋಡಿ ಫ್ರೆಂಡ್ಸ್, ಹಾಡು ಹೇಳ್ತೀನಂದ್ರೂ ಬಿಡಲ್ಲ, ಕಲೆನ ಬೆಲೆ ಕೊಡ್ತಾ ಇಲ್ಲ, ತುಳಿತಾ ಇದ್ದಾರೆ. ನಾನೇನು ತುಳಿತಾ ಇಲ್ಲ, ನೀವೇ ಕೇಳಿಸ್ತಾ ಇರೋದು. ಅದನ್ನ ನೀಟಾಗಿ ಹೇಳಿದ್ರೆ ನಾವು ಕೇಳಿಸ್ಕೊಂತೀವಪ್ಪ. ಯಾರಿಗೂ ಕಾಣದಂತೆ. ಬ್ಯಾಡ ಮಗ ಬ್ಯಾಡ, ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿರ ಸವಾಸ. ಮತ್ತೆ ಯಾರ ಸವಾಸ? ಹುಡುಗಿರ್ ಸವಾಸ ಬೇಡ ಅಂದೆ, ನಾನೇನು ಹೆಂಡತಿ ಸವಾಸ ಬೇಡ ಅಂದಿಲ್ವಲ್ಲ. ಹಾಕು ಹಾಕು. ಒಂದು ಶಾಪಿಂಗ್ ಬೋರ್ಡ್ ತಗೋಬೇಕಂದ್ರೆ ಉಡ್ಡಿನ ಬರ್ತಾವಲ್ಲ ಈಗ, ಅಂತ ತಗೋಬೇಕು. ಇದು ಹಳೇದಾಗಿದ್ದಾವ. ಇದೆ, ಈಗ ಮೊಟ್ಟೆ ಹಾಕೊಳ್ಳೋಣ. ಮೊಟ್ಟೆ ಹೊಡಿಯೋದೇ ಒಂದು ಟಾಸ್ಕ್ ಗೈಸ್. ಎಗ್ ರೈಸ್ ಅಂಗಡಿಯವ್ರ ಹತ್ರ ಹೋಗಿ ಟ್ರೈನಿಂಗ್ ಆದ್ರೂ ತಗೋಬೇಕು ಮೊಟ್ಟೆ ಹೊಡಿಯೋದು ಹೇಗೆ ಅಂತ. ಫಸ್ಟ್ ಕೈ ತೊಳಿಬೇಕು ಗೈಸ್. ನಾವು ಹಾಕಿದ್ಮೇಲೆ ಸೀದಂಗೆ ನೀಟಾಗೆ ತಿರುಗಬೇಕು, ಇಲ್ಲಾಂದರೆ ತಳ ಅಂಟು ಬಿಡುತ್ತೆ ಗೈಸ್. ಎಗ್ ಬುರ್ಜಿಗಾಗಲಿ ಎಗ್ ರೈಸ್ಗಾಗಲಿ ಕ್ಯಾಪ್ಸಿಕಮ್ಮು ಇಲ್ಲಾಂದರೆ ಎಲೆಕೋಸು ಇದ್ರೇ ಟೇಸ್ಟ್ ಚೆನ್ನಾಗಿರೋದು. ನಮ್ಮ ಮನೇಲಿ ಎಲೆಕೋಸು ಇರಲಿಲ್ಲ, ಹಾಗಾಗಿ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿದ್ದೀನಿ. ಎಗ್ ರೈಸ್ಗೂ ಅಷ್ಟೇ ಎಲೆಕೋಸು ಕ್ಯಾಪ್ಸಿಕಮ್ ಇದ್ದರೆ ಅದ್ರ ಟೇಸ್ಟೇ ಬೇರೆ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ಬಿಟ್ರೆ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಏನು ಕಾಮಿಡಿ, ಏನು ಕಾಮಿಡಿ. ಸ್ವಲ್ಪ ಬಿಟ್ರೆ ನೋಡಿ ಗೈಸ್ ಹೆಂಗೆ ಸೀದ್ಬಿಡುತ್ತೆ. ಗೈಸ್ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಉದುರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಎಲ್ಲದ್ರ ಜೊತೆಗೂ ಸೂಪರ್ ಕಾಂಬಿನೇಷನ್, ಚೆನ್ನಾಗಿರುತ್ತೆ. ಹಾಗೆ ಮುದ್ದೆಗೂ ಮಾಡ್ತಾರೆ ಗೈಸ್. ಇತ್ತೀಚಿನ ದಿನಗಳಲ್ಲಿ ಮುದ್ದೆಲ್ಲೂ ಮಾಡ್ತಾರೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಮುದ್ದೆಲಿ ತಿನ್ನೋಕ್ಕೆ ಕಷ್ಟ ಆಗ್ತಾ ಇತ್ತು ಎಗ್ ಬುರ್ಜಿನ, ಬಟ್ ಇವಾಗ ಇಷ್ಟ. ಮುದ್ದೆಲಿ ತಿನ್ನೋಕ್ಕೆ ಅಂತೂ ಸಖತ್ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟನಾ ರೀ? ಸೂಪರ್, ಚೆನ್ನಾಗಿರುತ್ತೆ ಮುದ್ದೆಗಿದು, ತುಂಬಾ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಹೆಂಗೆ ಅನಿಸ್ತಾ ಇತ್ತು? ಸ್ಟಾರ್ಟಿಂಗ್ ಮಾಡಿದಾಗ, ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಗಂಟ್ಲಿ ಗಿಳಿತಾನೆ ಇರಲಿಲ್ಲ ಗೈಸ್. ಏನಾದರೂ ತಿಳಿ ಸಾಂಬಾರ ಮುದ್ದೆ ಉಂಡು ಊಟ ಮಾಡಿ ರೂಢಿಯಾಗಿರುತ್ತಲ್ವಾ, ಈ ಥರ ಪಲ್ಯದಲ್ಲಿ ಬುರ್ಜಿಲೆಲ್ಲ ತಿಂದರೆ ಅದು ಗಂಟ್ಲೊಳಗೆ ಹೋಗ್ತಾನೆ ಇರಲಿಲ್ಲ. ಈಗ ಇಷ್ಟಪಟ್ಟು ತಿಂತೀವಿ ಮುದ್ದೆ ಜೊತೆಗೆ ಎಗ್ ಬುರ್ಜಿ ಅಂತೂ ಸೂಪರಾಗಿರುತ್ತೆ. ನಾನಿವತ್ತು ಚಪಾತಿ ಜೊತೆಗೆ ಮಾಡ್ತಾಯಿದ್ದೀನಿ
ಗೈಸ್ ಫೈನಲಿ ಆಯಿತು ನೋಡಿ, ರೆಡಿ ಆಯಿತು. ಈಗ ಒಂದು ಚಪಾತಿ ಆಗೋವರೆಗೂ ಕ್ಲೋಸ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಬಿಡೋಣ. ರೀ ನೀವು ಯಾಕೆ ಅಂದ್ರೆ ಮಾಲೆ ಎಲ್ಲ ಹಾಕ್ತಿರಲ್ಲ, ಅವಾಗ ಹಾಡು ಹೇಳ್ತಿರಲ್ಲ, ಅಟ್ಲೀಸ್ಟ್ ಅವಾಗ ಕಲ್ತಿರೋದಾದ್ರೂ ಒಂದು ಹಾಡು ಹೇಳ್ರಿ. ಹಾಡು ಹೇಳ್ಬೇಕಾ? ನನ್ನ ಫೇವ್ರೇಟ್ ಒಂದು ಹಾಡಿದೆ, ಹೇಳ. ಫೇವ್ರೇಟಾ? ಹೇಳಿ ನೋಡೋಣ. ನಮ್ಮ ವ್ಯೂವರ್ಸ್ಗೂ ಕೇಳಿಸ್ತೀನಿ ಇದನ್ನ, ನಾನು ಕಟ್ ಮಾಡಲ್ಲ, ಹೀಗೆ ಹೇಳ್ತಾ ಇದ್ದೀನಿ. ಯಾವಾಗ್ಲೂ ನೀವು ಮಾತಾಡಿರೋದೆಲ್ಲ ಕಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟು ಬೋರ್ ಆಗ್ತಾ ಇದೆ. ನೀವು ಮಾತಾಡಿ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ವಿಶ್ವಮೋಹನಂ ಹರಿದದೀಶ್ವರಂ ಆರಾಧ್ಯ ಪಾದುಕಂ, ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೈವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಭಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹೆಂಗಿತ್ತು ಗೈಸ್? ನೋಡಿ, ನಾನು ಹೇಳಿಲ್ವಾ ಸಾಂಗ್ ಹೇಳ್ತಾರೆ ಅವರು, ಬಟ್ ನಿಮ್ಮ ಮುಂದೆ ಹೇಳೋದಿಲ್ಲ. ಸೀಕ್ರೆಟ್ ವಿಡಿಯೋ ಹೆಂಗೆ ನಾವು ಚೆನ್ನಾಗಿ ಹೇಳ್ತಾರೆ ಅಲ್ವಾ? ಹೇಗೆ ಹೇಳಿದ್ರು ಅಂತ ಕಮೆಂಟ್ ಮಾಡಿ. ನೀವೇನು ಅಡುಗೆ ಮಾಡ್ತಾ ಅಡುಗೆ ಮನೆಯಲ್ಲೆಲ್ಲ ದೇವ್ರ ಹಾಡು ಹೇಳ್ತೀರಲ್ಲ ಅಂತ ಹೇಳಿ ಬೈಕೋಬೇಡಿ. ಮನಸ್ಸು ಶುದ್ಧವಾಗಿದ್ರೆ ದೇವ್ರನ್ನ ಸ್ಮರಿಸೋಕ್ಕೆ ಯಾವ ಜಾಗ ಆದ್ರೇನು, ಮನಸ್ಸು ನೀಟಾಗಿರಬೇಕು. ನಮ್ಮ ಮನಸ್ಸೊಂದು ಪರಿಶುದ್ಧವಾಗಿದ್ರೆ ಸಾಕು ಅಂತ ನನ್ನ ಭಾವನೆ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಗೈಸ್. ಚಪಾತಿ ತೂತ ಮಾಡಿದೆ. ಮೇಲೆ ಚಪಾತಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಡ್ರೈ ಚಪಾತಿ ಮಾಡ್ತಿದ್ದೆ ಜಾಸ್ತಿ, ಬಟ್ ಇವಾಗ ಸ್ವಲ್ಪ ಆಯಿಲ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಗೈಸ್. ಯಾಕೋ ಈ ನಡುವೆ ಡ್ರೈ ಚಪಾತಿ ತಿನ್ನಕ್ ಆಗ್ತಾ ಇಲ್ಲ. ಸ್ವಲ್ಪನಾದ್ರೂ ಆಯಿಲ್ ಇದ್ರೇನೆ ಚಪಾತಿ ಚಂದ, ಹಾಗಾಗಿ ಆಯಿಲ್ ಹಾಕ್ತಾ ಇದ್ದೀನಿ. ಗೈಸ್, ಚಪಾತಿ ಎಗ್ ಬುರ್ಜಿ ರೆಡಿ. ಗೈಸ್, ಚಪಾತಿ ಎಗ್ ಬುರ್ಜಿ ರೆಡಿ ಆಗಿದೆ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಗೈಸ್. ಊಟ ಮಾಡಿ ಸಿಗ್ತೀನಿ ನಾನು. ಗೈಸ್, ಊಟ ಆಯಿತು. ಈಗ ತಾನೇ ಊಟ ಮುಗಿಸ್ಕೊಂಡು ಅನುಬಂಧ ಅವಾರ್ಡ್ಸ್ ಬರ್ತಾ ಇದೆ, ಕಲರ್ಸ್ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.